ರಾಜ್ಯದ 12 ಪ್ರಮುಖ ನದಿಗಳು ಮಲಿನವಾಗಿದೆ. ಒಳಚರಂಡಿಯ ನೀರು, ಕೈಗಾರಿಕೆಗಳ ನೀರು, ತ್ಯಾಜ್ಯಗಳು ನದಿಗಳನ್ನ ಸೇರ್ತಾ ಇದೆ. ಹೌದು, ರಾಜ್ಯದ 12 ಪ್ರಮುಖ ನದಿಗಳು ಮಲಿನ. ಇನ್ನು ಒಳಚರಂಡಿಯ ನೀರು, ಕೈಗಾರಿಕೆಗಳ ತ್ಯಾಜ್ಯಗಳು ನದಿಯನ್ನ ಸೇರ್ತಾ ಇದೆ. ಕೈಗಾರಿಕೆಗಳ ತ್ಯಾಜ್ಯಗಳು ನದಿಯನ್ನ ಸೇರುತ್ತಿರುವ ಕಾರಣ ನದಿ ನೀರು ಮಲಿನವಾಗ್ತಾ ಇದೆ. ನಗರ ಪಟ್ಟಣ ಪ್ರದೇಶಗಳ ಒಳಚರಂಡಿಯ ನೀರು ನದಿಗೆ ಸೇರ್ಪಡೆಯಾಗ್ತಾ ಇರುವಂತದ್ದು. ಅರ್ಕಾವತಿ, ಲಕ್ಷ್ಮಣ ತೀರ್ಥ, ತುಂಗಭದ್ರಾ, ಕಾವೇರಿ, ಕೃಷ್ಣ, ಭೀಮಾ, ನೇತ್ರಾವತಿ, ಶಿಂಷಾ, ಕಾಗಿನಾ, ಕಬಿನಿ ಎಲ್ಲಾ ನದಿಗೂ ಕೂಡ ಮಲಿನವಾದಂತಹ ನೀರು ಸೇರ್ಪಡೆಯಾಗ್ತಾ ಇದೆ. ಎಸ್, ರಾಜ್ಯದ 12 ಪ್ರಮುಖ ನದಿಗಳು ಏನಿದೆ ಆ ನದಿಗಳಿಗೆ ಇದೀಗ ಮಲಿನವಾದಂತಹ, ಕಲುಷಿತವಾದಂತಹ, ವಿಷಕಾರಿಯಾದಂತಹ ನೀರು ಸೇರ್ಪಡೆಯಾಗ್ತಾ ಇದೆ. ಇದು ಸರ್ಕಾರವೇ ಒಪ್ಪಿಕೊಂಡಂತಹ ವಿಷಯವಾಗಿರುವಂತದ್ದು. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಕೂಡ ಇದೆ. ಒಳಚರಂಡಿಯ ನೀರು, ಕೈಗಾರಿಕೆಗಳ ತ್ಯಾಜ್ಯಗಳು ಏನಿದೆ ಅದೆಲ್ಲವೂ ಕೂಡ ನದಿಯನ್ನ ಸೇರ್ತಾ ಇದೆ. ಕೈಗಾರಿಕೆಗಳ ತ್ಯಾಜ್ಯ ಅಂದ್ರೆ ನಿಜಕ್ಕೂ ಕೂಡ ಕಲುಷಿತವಾಗಿರುವಂತದ್ದು, ವಿಷಕಾರಿಯ ಅಂಶ ಇರುವಂತದ್ದು. ನಗರ ಪಟ್ಟಣ ಪ್ರದೇಶಗಳ ಒಳಚರಂಡಿ ನೀರು ಇದೀಗ ನದಿಗೆ ಸೇರ್ಪಡೆಯಾಗ್ತಾ ಇದೆ. ಇನ್ನ ನದಿಗಳು ಏನು ಪ್ರಮುಖ ನದಿಗಳಂತ ಹೇಳ್ತೀವಿ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಕೃಷ್ಣ, ಭೀಮಾ, ನೇತ್ರಾವತಿ, ಶಿಂಷಾ, ಕಾಗಿನಾ, ಕಬಿನಿ, ತುಂಗಭದ್ರಾ ಜಲಾಶಯ ಇವೆಲ್ಲವೂ ಕೂಡ ತುಂಗಭದ್ರಾ ನದಿಗಳು ಸಂಪೂರ್ಣವಾಗಿ ಮಲಿನವಾಗ್ತಾ ಇರುವಂತದ್ದು. ಈ ಒಂದು ಸ್ಫೋಟಕ ಮಾಹಿತಿ ಏನು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಇದು ಸರ್ಕಾರವೇ ಒಪ್ಪಿಕೊಂಡಂತಹ ಮಾಹಿತಿಯಾಗಿದೆ. ಸರ್ಕಾರವೇ ಒಪ್ಕೊಳ್ತಾ ಇದೆ. ನಿಜಕ್ಕೂ ಕೂಡ ತ್ಯಾಜ್ಯಗಳು ನದಿಯನ್ನ ಸೇರ್ತಾ ಇದೆ. ಒಳಚರಂಡಿಯ ನೀರು, ಕೈಗಾರಿಕೆಗಳ ತ್ಯಾಜ್ಯಗಳು ಏನಿದೆ ನದಿಯನ್ನ ಸೇರ್ತಾ ಇದೆ. ರಾಜ್ಯದ 12 ಪ್ರಮುಖ ನದಿಗಳು ಮಲಿನವಾಗಿದೆ. ಇದನ್ನ ರಾಜ್ಯ ಸರ್ಕಾರ ಕೂಡ ಒಪ್ಕೊಂಡಿರುವಂತದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಶಿವಮೊಗ್ಗದ ದೃಶ್ಯಾವಳಿಗಳಾಗಿರುವಂಥದ್ದು. ಇನ್ನು ತುಂಗಭದ್ರಾ ನದಿ ನೀರು ಇಲ್ಲಿ ಹರಿತಾ ಇರುವಂಥದ್ದು. ಶಿವಮೊಗ್ಗದ ಏನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಶಿವಮೊಗ್ಗದ ತುಂಗಭದ್ರಾ ನದಿಯ ನೀರು ಒಟ್ಟಾರೆಯಾಗಿ ಎಲ್ಲ ನದಿಗಳಿಗೂ ಕೂಡ ತ್ಯಾಜ್ಯಗಳು, ಏನು ಕೈಗಾರಿಕೆಯ ತ್ಯಾಜ್ಯಗಳು ಒಳಪಡ್ತಾ ಇರುವಂಥದ್ದು, ಸೇರ್ಪಡೆಯಾಗ್ತಾ ಇರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವ ಹಾಗೆ ನೊರೆ ಬರ್ತಾ ಇರುವಂಥದ್ದಾಗಿರ್ಬೋದು, ಇನ್ನು ಅಲ್ಲಿ ಮಲಿನವಾಗಿರುವಂಥದ್ದಾಗಿರ್ಬೋದು, ಎಲ್ಲ ವಿಷಕಾರಿ ಅಂಶಗಳು ಕೂಡ ಪತ್ತೆಯಾಗ್ತಾ ಇರುವಂಥದ್ದಾಗಿರ್ಬೋದು. ಇನ್ನು ಕೆಲವೊಂದಷ್ಟು ವಿಜುವಲ್ಸ್ಗಳನ್ನು ನೀವು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ನೀರು ಬತ್ತಿ ಹೋಗಿರುವಂತಹ ಸಂದರ್ಭ ಕೂಡ ನೋಡಬಹುದಾಗಿದೆ ದೃಶ್ಯಾವಳಿಗಳಲ್ಲಿ. ರಾಜ್ಯದ 12 ಪ್ರಮುಖ ನದಿಗಳು ಕೂಡ ಇದೀಗ ತ್ಯಾಜ್ಯಗಳು ಸೇರಿರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಆ ತ್ಯಾಜ್ಯಗಳು ಏನಿದೆ, ಪ್ಲಾಸ್ಟಿಕ್ಕು, ಆಮೇಲೆ ಪಾಚಿ ಕಟ್ಟಿರೋದಂಥದ್ದು, ಹಾಗೆ ಕೆಲವೊಂದಷ್ಟು ನಾವು ಮಾಡಿರುವಂತಹ ಕೆಲವೊಂದು ವಿಚಾರಗಳಾಗಿರ್ಬೋದು. ಅಂದರೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಏನಿದೆ ಅದೆಲ್ಲವೂ ಕೂಡ ನದಿಯನ್ನ ಸೇರ್ತಾ ಇದೆ. ತುಂಗಭದ್ರಾ ನದಿಗಳು ಸಂಪೂರ್ಣವಾಗಿ ಮಲಿನ ಆಗಿರುವಂಥದ್ದು. ಇನ್ನು ಘಟಪ್ರಭಾ ನದಿಯ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಕೃಷ್ಣ ಘಟಪ್ರಭಾ ನದಿಯ ಸಂಪೂರ್ಣವಾದ ಚಿತ್ರಣ ಅಶ್ವವೇಗ ನ್ಯೂಸ್ ವೀಕ್ಷಕರ ಮುಂದೆ ಇಡ್ತಾ ಇರುವಂಥದ್ದು. ಕೃಷ್ಣ ಘಟಪ್ರಭಾ ನದಿಯ ಒಂದು ಸಂಪೂರ್ಣ ಚಿತ್ರಣ ಏನಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ನೀರು ಹರಿತಾ ಇದೆ, ಆದರೆ ಸ್ವಚ್ಛಂದವಾದಂತಹ ನೀರು ಹರಿತಾ ಇದೆಯಾ, ಸ್ವಚ್ಛವಾಗಿರುವಂತಹ ನೀರು ಹರಿತಾ ಇದೆಯಾ? ನಿಜಕ್ಕೂ ಇಲ್ಲ. ವಿಷಕಾರಿಯಾದಂತಹ ನೀರು ಹರಿತಾ ಇದೆ. ಯಾಕಂದ್ರೆ ಅಲ್ಲಿ ನೊರೆ ಬರ್ತಾ ಇದೆ. ನೊರೆಯಾದಂತಹ ನೀರು, ಇನ್ನು ತ್ಯಾಜ್ಯಗಳು ಏನಿದೆ, ಫ್ಯಾಕ್ಟರಿಗಳಿಂದ ಡಿಸ್ಚಾರ್ಜ್ ಆಗಿರುವಂತಹ ತ್ಯಾಜ್ಯಗಳ ನೀರು ಆ ನದಿಗೆ ಸೇರ್ಪಡೆಯಾಗ್ತಾ ಇರುವಂಥದ್ದು. ಎಸ್, ಕೃಷ್ಣ ಘಟಪ್ರಭಾ ವಿಜಯಪುರದಲ್ಲಿ ಇರುವಂತಹ ಕೃಷ್ಣ ಘಟಪ್ರಭಾ ನದಿಯ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಹಾಲಿನ ರೀತಿಯಲ್ಲಿ ಆ ಒಂದು ನೊರೆ ಬರ್ತಾ ಇರುವಂಥದ್ದು. ಆದರೆ ನಿಜಕ್ಕೂ ಕೂಡ ಇದು ಪರಿಶುದ್ಧವಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಪರಿಶುದ್ಧವಾಗಿಲ್ಲದಂತಹ ನೀರು ನದಿಗೆ ಸೇರ್ಪಡೆಯಾಗ್ತಾ ಇದೆ. ನದಿಗೆ ಸೇರ್ಪಡೆಯಾದಂತಹ ನೀರು ಮತ್ತೆ ನಮ್ಮ ದೇಹವನ್ನ ಸೇರ್ಪಡೆಯಾಗುತ್ತೆ.
ಅನ್ನೋದು ಇಲ್ಲಿ ನೆನಪಿಡಬೇಕಾಗಿರುವಂತಹ ವಿಚಾರ. ಅಶ್ವವೇಗ ವಾಹಿನಿಯ ಬಿಗ್ ಎಕ್ಸ್ಕ್ಲೂಸಿವ್ ನೀವು ನೋಡ್ತಾ ಇರುವಂತದ್ದು. ರಾಜ್ಯದ 12 ಪ್ರಮುಖ ನದಿಗಳು ಈಗಾಗಲೇ ಮಲಿನವಾಗಿರುವಂತದ್ದು. ಯಾವ ರೀತಿ ಕಲುಷಿತವಾಗಿದೆ, ಯಾವ ರೀತಿ ಅಲ್ಲಿ ಮೈಂಟೈನ್ ಮಾಡಿದ್ದಾರೆ ನೋಡಿ. ಎಸ್, ಯಾವ ರೀತಿ ಕಲುಷಿತವಾಗಿರುವಂತದ್ದು, ಡಿಸ್ಚಾರ್ಜ್ ಆಗಿರುವಂತದ್ದು, ಕೊಳಕಾಗಿರುವಂತದ್ದು, ಪ್ಲಾಸ್ಟಿಕ್ಕು, ಕಡ್ಡಿ, ಕಸ ಎಲ್ಲವೂ ಕೂಡ ಇರುವಂತದ್ದು. ಇನ್ನ ಅಲ್ಲಿ ಏನು ನಾವಿನ್ನೂ ಕೂಡ ಆ ರಾಡ್ ಕಂಬಿಗಳನ್ನ ಕೂಡ ಅಲ್ಲಿ ಗಮನಿಸಬಹುದಾಗಿದೆ. ಕೈಗಾರಿಕೆಗಳ ತ್ಯಾಜ್ಯಗಳು ನದಿಯನ್ನ ಸೇರ್ತಾ ಇದೆ. ಕಾರಣ ಏನು? ಇನ್ನ ಈ ಒಂದು ಪ್ರಮುಖವಾದ ಅಂಶವನ್ನ ರಾಜ್ಯ ಸರ್ಕಾರವೇ ಒಪ್ಕೊಂಡಿರುವಂತದ್ದು.